ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ದುರ್ವಾಸ ಮುನಿಗಳು ಕೊಟ್ಟಂತಹ ಒಂದು ಶಾಪ ಸಮುದ್ರ ಮಂಥನದ ಒಂದು ಘಟನೆಗೆ ಸಾಕ್ಷಿಯಾಗುತ್ತೆ ಹಾಗೂ ಇಂದ್ರನಿಗೆ ಅದು ಕಾರಣವಾಗುತ್ತೆ ಅಂತ ಕೂಡ ಹೇಳಿದ್ದೆ. ದುರ್ವಾಸ ಮುನಿಗಳು ಕೊಟ್ಟಂತಹ ಇಂದ್ರನಿಗೆ ಶಾಪ ದೇವತೆಗಳ ಶಕ್ತಿಯನ್ನು ಕ್ಷೀಣಿಸುತ್ತೆ, ಅಸುರರ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ನಂತರ ಅಸುರರು ಸ್ವರ್ಗವನ್ನೇ ಮಾರೋದಕ್ಕಂತ ಮುಂದಾಗ್ತಾರೆ. ಇದಾದ ನಂತರ ಎಲ್ಲ ದೇವತೆಗಳು ವಿಷ್ಣುವಿನ ಹತ್ರ ಹೋಗಿ ಪರಿಹಾರವನ್ನು ಕೇಳಿದಾಗ ಕ್ಷೀರಸಾಗರದ ಮಂಥನ ಮಾಡೋದಾಗಿ ತಿಳಿಸ್ತಾರೆ. ದೇವತೆಗಳು ಪುನಃ ತಮ್ಮ ಶಕ್ತಿಯನ್ನು ಪಡೆಯುವುದಕ್ಕೆ ಅಮೃತ ಬೇಕಾಗಿತ್ತು. ಆ ಒಂದು ಕಾರಣಕ್ಕಾಗಿ ಕ್ಷೀರಸಾಗರ ಅಂದರೆ ಹಾಲಿನ ಸಮುದ್ರದಲ್ಲಿ ಮಾತ್ರ ಅಮೃತ ಸಿಗ್ತಾ ಇತ್ತು. ಅದಾದ ನಂತರ ವಿಷ್ಣುವಿನ ಸಲಹೆ ಮೇಲೆಗೆ ಸಮುದ್ರವನ್ನು ಮಥಿಸುವ ಒಂದು ಸಲಹೆಯನ್ನು ಪಡೆದು ಆ ಕಾರ್ಯಕ್ಕೆ ಮುಂದಾಗ್ತಾರೆ. ಮಂದರ ಪರ್ವತವನ್ನು ಮಥನದ ದಂಡವಾಗಿ ಬಳಸಲಾಗುತ್ತೆ. ಇನ್ನು ವಾಸುಕಿ ನಾಗವನ್ನು ಹಗ್ಗವಾಗಿ ಆ ಒಂದು ಮಂದರ ಪರ್ವತದ ಸುತ್ತ ಸೇರಿಸಲಾಗುತ್ತೆ. ಒಂದು ಕಡೆಯಿಂದ ದೇವತೆಗಳು, ಮತ್ತೊಂದು ಕಡೆಯಿಂದ ದೈತ್ಯರಾದಂತಹ ಅಸುರರು ಸಮುದ್ರ ಮಥನವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ವಸ್ತುಗಳು ಅಲ್ಲಿಂದ ಹೊರಗೆ ಬರ್ತವೆ. ವಿಷವಾಗಿರಬಹುದು, ಕಾಮಧೇನವಾಗಿರಬಹುದು, ಹಾಗೂ ಪಾರಿಜಾತ, ಲಕ್ಷ್ಮೀದೇವಿ ಮತ್ತು ಅಪ್ಸರೆಯರು ಎಲ್ಲರೂ ಕೂಡ ಅಲ್ಲಿಂದ ಬರ್ತಾರೆ. ಹಾಲಾಹಲ ವಿಷ ಮಹಾದೇವನು ಕುಡಿದು ನೀಲಕಂಠನಾಗ್ತಾನೆ. ಇನ್ನು ಕಾಮಧೇನು ಪವಿತ್ರವಾದಂತಹ ಹಾಲನ್ನು ಕೊಡುವಂತಹ ಹಸು ಕೂಡ ಬರುತ್ತೆ. ಇನ್ನು ಏರಾವತ ಇಂದ್ರನ ಹಸ್ತಿ ಕೂಡ ಬರುತ್ತೆ. ಇನ್ನು ಪಾರಿಜಾತ ಸ್ವರ್ಗದ ಪುಷ್ಪವೃಕ್ಷ ಕೂಡ ಬರುತ್ತೆ. ನಂತರ ಸಮುದ್ರ ಮಥನದಿಂದ ಶ್ರೀ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾಗಿ ವಿಷ್ಣುವನ್ನು ವರಿಸ್ತಾಳೆ. ಅದಾದ ನಂತರ ರಂಭ, ಊರ್ವಶಿ, ಮೇನಕೆ, ಕಿಲೋತ್ತಮೆಯಂತಹ ಅಪ್ಸರೆಯರು ಕೂಡ ಅಲ್ಲಿಂದ ಬರ್ತಾರೆ. ಕೊನೆಗೆ ಬಂದಂತಹ ಅಮೃತ ಕಳಶ ಧನ್ವಂತ್ರಿ ದೇವರು ಅಮೃತದೊಂದಿಗೆ ಹೊರಗಡೆ ಆ ಸಮುದ್ರ ಮಂಥನದಿಂದ ಬರ್ತಾರೆ. ಆಗ ವಿಷ್ಣು ದೇವರು ಮೋಹಿನಿ ಅವತಾರವನ್ನು ಅಮೃತ ಪಡೆದು ದೇವತೆಗಳಿಗೆ ಹಂಚ್ತಿರ್ತಾರೆ. ಈ ಒಂದು ಸಮಯದಲ್ಲಿ ರಾಹು ಹಾಗೂ ಇನ್ನಿತರ ದೇವತೆಗಳು ಕುಳಿತಿರ್ತಾರೆ. ರಾಹು ದೈತ್ಯನಾಗಿರ್ತಾನೆ, ಅಂದರೆ ಅಸುರನಾಗಿರ್ತಾನೆ. ಈ ತಂತ್ರವನ್ನು ಅರಿತ ರಾಹು ಕೂಡ ದೇವತೆಗಳ ಮಧ್ಯೆ ಹೋಗಿ ಅಮೃತವನ್ನು ಕುಡಿತಾನೆ. ಆಗ ಸೂರ್ಯಚಂದ್ರ ಈ ತಂತ್ರವನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸ್ತಾರೆ. ರಾಹು ಅಸುರನಾಗಿದ್ದಾನೆ, ಅವನು ಕೂಡ ಅಮೃತವನ್ನು ಕುಡಿದಿದ್ದಾನೆ ಅಂತ. ನಂತರ ವಿಷ್ಣು ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸ್ತಾರೆ. ಆಗ ಆತನ ತಲೆ ಮಾತ್ರ ಅಮೃತ ಸೇವಿಸುವುದರಿಂದ ಅಜರಾಮರವಾಗಿ ಉಳಿಯುತ್ತೆ. ಈ ಕಾರಣದಿಂದ ರಾಹು ಮತ್ತು ಕೇತು ಗ್ರಹಗಳಾಗಿ ಪರಿವರ್ತರಾದರು. ಅವರು ಸೂರ್ಯಚಂದ್ರರನ್ನು ಗ್ರಹಣದ ರೂಪದಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರ್ತಾರೆ. ಎಲ್ಲ ದೇವತೆಗಳು ಅಮೃತವನ್ನು ಪಾನ ಮಾಡಿರ್ತಾರೆ. ಆಗ ಅಸುರರಿಗೆ ಕೋಪ ಬಂದು ಯುದ್ಧ ಮಾಡೋದಕ್ಕಂತ ಮುಂದಾಗ್ತಾರೆ. ಆಗ ಅಮೃತವನ್ನು ಪಾನ ಮಾಡಿದಂಥ ಎಲ್ಲ ದೇವತೆಗಳು ಶಕ್ತಿವಂತರಾಗಿ ನಂತರ ದೇವತೆಗಳು ಪುನಃ ಸ್ವರ್ಗವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ. ಇದಾದ ನಂತರ ವಿಶ್ವದ ಹೊಸ ಸಮತೋಲನ ಪ್ರಾರಂಭವಾಗುತ್ತೆ. ಭಗವಾನ್ ವಿಷ್ಣು ಮತ್ತು ಶಿವ ಮತ್ತು ಬ್ರಹ್ಮ ದೇವತೆಗಳ ವಿರುದ್ಧ ಅನುಗ್ರಹವನ್ನು ತೋರ್ತಾರೆ. ಸಮುದ್ರದಿಂದ ಹೊರಬಂದ ಕೆಲ ಪ್ರಮುಖ ವಸ್ತುಗಳು ದೇವತೆಗಳು ತಮ್ಮ ಸ್ಥಳದಲ್ಲಿ ಸ್ಥಿರವಾಗಿ ಇಟ್ಕೊಳ್ತಾರೆ. ಆಯುರ್ವೇದದ ದೇವತೆ ಧನ್ವಂತ್ರಿ ಜನಿಸ್ತಾರೆ ಮತ್ತು ಪ್ರೇರಣೆಯಿಂದ ಆಯುರ್ವೇದ ಶಾಸ್ತ್ರ, ವೈದ್ಯಶಾಸ್ತ್ರವು ಬೆಳೆಯುತ್ತಾ ಬರುತ್ತೆ. ಇನ್ನು ಪಾರಿಜಾತ ವೃಕ್ಷವನ್ನು ಸ್ವರ್ಗದ ಅಸ್ತಿತ್ವದಲ್ಲಿ ತರಲಾಯಿತು. ಇಂದ್ರನು ಅದನ್ನು ತನ್ನ ರಾಜಕೀಯ ಸಂಕೇತವಾಗಿ ಇಟ್ಕೊಳ್ತಾನೆ. ಇದಾದ ನಂತರ ಸರ್ವ ಲೋಕಗಳು ಕೂಡ ಬೆಳೆಯುತ್ತಾ ಹೋಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ದೇವತೆಗಳು ಪುನಃ ಬಲಶಾಲಿಗಳಾಗಿ ಸ್ವರ್ಗವನ್ನು ಅಸುರರಿಂದ ಹತೋಟಿಗೆ ತೆಗೆದುಕೊಳ್ತಾರೆ ಮತ್ತು ಲಕ್ಷ್ಮೀದೇವಿ ಆಶೀರ್ವಾದದಿಂದ ವಿಶ್ವದ ಧಾರ್ಮಿಕ ಸಮತೋಲನವಾಗಿ ಸ್ಥಾಪನೆಗೊಳ್ಳುತ್ತೆ. ರಾಹು ಕೇತು ಹೊಸ ಗ್ರಹಗಳಾಗಿ ಪ್ರಭಾವ ಬೀಳಲಾರಂಭಿಸ್ತಾರೆ. ಜ್ಯೋತಿಷ್ಯ ಪ್ರಕ್ರಿಯೆ ಕೂಡ ಅವರಿಂದ ಮುಂದುವರಿಯುತ್ತೆ. ಸಮುದ್ರ ಮಂಥನವು ಸತ್ಕರ್ಮಗಳ ಮತ್ತು ಕರ್ಮಫಲದ ಮಹತ್ವವನ್ನು ತಿಳಿಸುವಂತಹ ಪೌರಾಣಿಕ ಘಟನೆಯಾಗಿದೆ. ಹಾಗೂ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಮಾಡಿದಂತಹ ಆ ಒಂದು ಮಥನದಿಂದ ಧರ್ಮ, ಕರ್ಮ, ತ್ಯಾಗ ಮತ್ತು ಜ್ಞಾನದ ಮಹತ್ವವನ್ನು ನಾವು
ಈ ಒಂದು ಸಮುದ್ರ ಮಂಥನದ ಘಟನೆಯಿಂದ ತಿಳಿಯಬಹುದು. ದುರ್ವಾಸ ಮುನಿಗಳು ಕೊಟ್ಟಂತಹ ಒಂದು ಶಾಪ ಇಂದ್ರನಿಗೆ, ನಂತರ ಅದು ಒಂದು ವಿಶ್ವದ ಹೊಸ ಸಮತೋಲನಕ್ಕೆ ಯಾವ ರೀತಿ ಸಮುದ್ರ ಮಂಥನದಿಂದ ಆರಂಭ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.